ಸ್ವಾಮಿಗಳು ಇದನ್ನು ಚಿಂತನೆ ಮಾಡಬೇಕಾಗತ್ತೆ. ಒಂದು ಹಿಂದೂ ಧರ್ಮದ ಹೆಣ್ಣು ಮಗಳಿಗೆ ಈ ರೀತಿ ಆಗಿದೆ, ಹಿಂದೂ ಧರ್ಮದ ಒಂದು ಹೆಣ್ಣು ಮಗು ಈ ರೀತಿ ಆಗಿದೆ, ಈ ಸಂದರ್ಭದಲ್ಲಿ ಹನುಮಂತನ ಬಾಲ ಅಂತ ಹೇಳಿ ಯಾರಿಗೂ ನಮ್ಮ ಹನುಮಂತನಿಗೂ ಅವಮಾನ ಮಾಡುತ್ತಾ, ಹನುಮಂತ ದೇವರಿಗೂ ನಮ್ಮ ಮುಖ್ಯ ಪ್ರಾಣ ದೇವರಿಗೂ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಹೋಲಿಸುತ್ತಾ, ಒಬ್ಬ ಆಂಕರ್ಗೆ ಹೋಲಿಸ್ತಾ ಇರೋದು ಅದು ನಮ್ಮ ಧರ್ಮದ ಒಂದು ನಮ್ಮ ಭಗವಂತನಿಗೂ ಸಹ ಒಂದು ನೀವು ಸ್ವಾಮೀಜಿಗಳೇ, ನೀವು ತಯಾರಿಸಿದಂತ, ನೀವು ಸೃಷ್ಟಿ ಮಾಡಿದ ಹನುಮಂತನೊಬ್ಬನನ್ನ, ಹನುಮಂತ ಲಂಕಾದಾನ ಮಾಡಿದ ಹನುಮಂತ ಹೋರಾಟಗಾರರನ್ನು ಸುಡುವುದೇ ಆದರೆ ಮೊದಲು ನಿಮ್ಮನ್ನು ಸುಡ್ಲಿ ಅಂತ ನೋಡಿ. ಒಡನಾಡಿ ಸ್ಟ್ಯಾನ್ಲಿ ಅವರು ನಮ್ಗೆ ಒಂದು ಹೋರಾಟದಿಂದ ಒಂದು 2 ವರ್ಷಗಳಿಂದ ಪರಿಚಯ. ತುಂಬಾ ಒಳ್ಳೆಯ ಹೋರಾಟಗಾರ, ಪ್ರಾಮಾಣಿಕವಾದಂತ ಹೋರಾಟಗಾರ. ಏನೇ ಇರ್ಬೋದು, ಈ ಒಂದು ವಿಚಾರಕ್ಕೆ ನ್ಯಾಯ ಸಿಗ್ಬೇಕಂತ ಪ್ರಾಮಾಣಿಕ ಹೋರಾಟ, ತುಂಬಾ ಅಭಿಮಾನ ಇದೆ ನಮ್ಗೆ. ಮತ್ತೆ ಸ್ಟ್ಯಾನ್ಲಿ ಅವರು ನಮ್ಮ ಮೂಲಕ ಧರ್ಮವನ್ನು ಹೊಡಿತಾರೆ ಅಂತ ಹೇಳುವಂತದ್ದು ಅದು ಮಾತನಾಡಿದವರ ಎಲುಬಿಲ್ಲದ ನಾಡಿಗೆಯಲ್ಲಿ ಬರಬಹುದು. ಯಾಕಂತ ಹೇಳಿದ್ರೆ 3 ವರ್ಷದಿಂದ ಸ್ಟ್ಯಾನ್ಲಿ ಅವರ ಪರಿಚಯ. ನಾವು ಹುಟ್ಟು ದೈವಾರಾಧಕರು. ನಮ್ಗೆ ಈ ಸಮಾಜದ ಕಣ್ಣು ತೆರೆದು ಸಮಾಜವನ್ನು ನೋಡಿದಾಗಲೇ ನಮ್ಮ ಹಿರಿಯರು ದೈವಾರಾಧನೆಯನ್ನು ತೋರಿಸಿಕೊಟ್ಟಿದ್ದಾರೆ. ಮತ್ತೆ ಯಾರು ದೈವಗಳಿರುವಂತದ್ದು ಒಳಗೊಳ್ಳುವಿಕೆ, ಸರ್ವಧರ್ಮದ ಸಮನ್ವಯತೆಯನ್ನು ಸಾಧಲಿಕ್ಕೆ ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ರಿಗೂ, ಎಲ್ಲ ನಮ್ಮ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ. ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ದೈವ ಚಿಂತಕರು ಮತ್ತು ಸೌಜನ್ಯ ಪರ ಹೋರಾಟಗಾರರಾಗಿರ್ತಕ್ಕಂಥ ತಮ್ಮಣ್ಣ ಶೆಟ್ರು. ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಏನ್ ಸರ್, ನೀವು ನಮ್ಮ ಸ್ವಾಮಿಗಳ ಬಗ್ಗೆ ಎಲ್ಲ ಬಹಳ ಗರಂ ಆಗಿ ಮಾತಾಡ್ತಾ ಇದ್ದೀರಾ, ಕಾರಣ ಏನು ಅಂತ? ನೋಡಿವ್ರೆ, ನಾವು ಈ ಒಂದು ಸೌಜನ್ಯ ಹೋರಾಟದಲ್ಲಿ ಮತ್ತೆ ನಮ್ಮ ದೈವಾರಾಧನೆ ನಿಯಮದಲ್ಲಿಯೂ ಯಾರಿಗೂ ಎಲ್ಲಿಯೂ ನೋವಾಗುವಂತ ಮಾತನ್ನು ಆಡದವರಲ್ಲ, ಒಂದು ಸಂಘರ್ಷ ಪೂರಿತವಾದ ಮಾತನ್ನು ಆಡುವುದಿಲ್ಲ, ಯಾರ ತೇಜೋವಧೆಯನ್ನು ನಾವು ಮಾಡಿದವರಲ್ಲ. ನಾವು ಏನು ವಸ್ತುಸ್ಥಿತಿ ಇದೆ ಮತ್ತೆ ನಮಗೆ ಯಾರು ಮಾತಾಡ್ತಾರೆ ಇವರಿಗೆ ಮಾತ್ರ ಮಾತಾಡುವಂತ ಕೆಲಸ ನಮ್ದು. ಈಗ ಮೊನ್ನೆ ನೋಡಿ, ನಾನು ನೋಡ್ತಾ ಇರುವಾಗ ಕೃಷ್ಣ ಮಠದಲ್ಲಿ ಸ್ವಾಮೀಜಿಯವರು ಒಂದು ಪರ್ಯಾಯ ಅವರ ಸಮಯದಲ್ಲಿ ಆಗುವಂತ ಕಾರ್ಯಕ್ರಮ. ನಾವು ಹೋರಾಟಗಾರರು ಎಲ್ಲಿಯೂ ಆ ಮಠದ ಬಗ್ಗೆ ಆಗಲಿ, ಸ್ವಾಮಿಗಳ ಬಗ್ಗೆ ಆಗಲಿ, ಒಂದು ಧಾರ್ಮಿಕ ನಂಬಿಕೆಯ ಮೇಲಾಗಲಿ ಅಲ್ಲ, ಎಲ್ಲಿಯೂ ಧಾರ್ಮಿಕ ನಂಬಿಕೆ, ಸನಾತನ ಧರ್ಮದ ಮೇಲೆ ಯಾವ ವಿಚಾರವೂ ಸೌಜನ್ಯ ಹೋರಾಟಗಾರರು ಎಲ್ಲಿಯೂ ಮಾತನಾಡಿದ್ದಲ್ಲ. ಯಾಕಂದ್ರೆ ಎಲ್ಲರೂ ನಾವು ದೈವ ಭಕ್ತರಾಗಿದ್ದೇವೆ ಅಲ್ವಾ? ಆಗಿರುವಾಗ ನಾವು ಮೊನ್ನೆ ಅಲ್ಲಿ ಮಾತನಾಡಿದ ರೀತಿ ನೋಡುವಾಗ ನಮಗೆ ಗೊತ್ತಿದೆ, ಅಲ್ಲಿ ಅದೇ ಒಂದು ಪತ್ರಕರ್ತನನ್ನ ಅವರನ್ನು ಸ್ವಾಗತಿಸುವ ಬರದಲ್ಲಿ, ಪತ್ರಕರ್ತನನ್ನ ಹೊಗಳುವ ಬರದಲ್ಲಿ ಅವರು ಕೆಲವೊಂದು ವಿಚಾರಗಳನ್ನ ಮಾತನಾಡಿದ್ದು, ನನಗೊಬ್ಬ ಸ್ವಾಮೀಜಿಯಾಗಿ ಈ ರೀತಿ ಮಾತನಾಡಿದ್ದು ಎಲ್ಲಿಯೂ ಒಂದು ಖುಷಿ ಕಾಣಲಿಲ್ಲ. ಯಾಕಂತ ಹೇಳಿದ್ರೆ ಆ ಪತ್ರಕರ್ತ ಎಲ್ಲರಿಗೂ ಗೊತ್ತಿದೆ, ಸತ್ಯವನ್ನ ಮರೆಮಾಚಿ ಜನರಿಗೆ ಕೊಡುವಂಥದ್ದು ಇಡೀ ಕರ್ನಾಟಕದ ಜನತೆಗೆ ಗೊತ್ತಿದ್ದಂತ ವಿಚಾರ. ಅದು ತೊಂದರೆ ನಮ್ಮದು. ಅಲ್ಲಿ ಅವರು ಬಂದ ನಂತರ ಅವ್ರು ಮಾತಾಡೋದ್ರಲ್ಲಿ ಅದರಲ್ಲೆಲ್ಲ ನಮ್ಗೆ ಯಾವುದೇ ಅಭ್ಯಂತರಗಳಿಲ್ಲ ಸ್ವಾಮೀಜಿಗಳು. ಆದ್ರೆ ನೋಡಿ, ಸೌಜನ್ಯ ಹೋರಾಟಗಾರರು ಒಂದು ಪ್ರತಿಫಲ ಅಪೇಕ್ಷೆ ಇಲ್ಲದೆ, ಯಾವುದೇ ಸ್ವಾರ್ಥ ಇಲ್ಲದೆ, ಅವರದೇ ಆದಂತ ಖರ್ಚಿನಾನದಲ್ಲಿ 13 ವರ್ಷಗಳಿಂದ ಈ ಹೋರಾಟದಲ್ಲಿ ಭಾಗಿಯಾಗಿದ್ದುಕೊಂಡು, ನಮ್ಗೆಲ್ಲರಿಗೂ ಗೊತ್ತಿದೆ, ಸೌಜನ್ಯ ಹೋರಾಟಗಾರರಲ್ಲಿ ಇರುವಂತಹ ಸ್ತ್ರೀಯರು ಎಲ್ಲರೂ ಸೂಳೆಯಾದದ್ದು, ಅನೇಕ ಮಹೇಶಣ್ಣನ ಹೆಂಡತಿ ಮಕ್ಕಳು ಸೂಳೆಯಾದದ್ದು, ಪ್ರಸನ್ನ ರವಿ ಅಂತವರು ಇದು ಗ್ರ್ಯಾಂಡ್ ರೋಡ್ಗೆ ಹುಡುಗಿ ಸಾಗಿದ್ರು. ಇಂತಹ ಅವಾಚ್ಯ ಶಬ್ದಗಳಿಂದ ತೇಜೋವಧೆಗೆ, ಈ ಒಂದು ಧರ್ಮದ ಹೆಸರಿನ ವ್ಯಕ್ತಿಗಳಿಂದ ತೇಜೋವಧೆ ಒಳಗಾಗಿ ಕಷ್ಟ ಅನುಭವಿಸಿ ಹೋರಾಟ ಮಾಡಿದ್ರು. ಈ ಹೋರಾಟದ ಉದ್ದೇಶ ಎಲ್ಲಿಯೂ ಧಾರ್ಮಿಕ ನಂಬಿಕೆಗಳ ಮೇಲೆ ಇರುವಂತ ವಿಚಾರಗಳಲ್ಲ, ಬರೀ ಅಲ್ಲಿ ಆದಂತ ಅತ್ಯಾಚಾರ, ರಕ್ತಪಾತಗಳ ವಿರುದ್ಧ ಆರೋಪಿಗಳು ಯಾರು ಇಷ್ಟರವರೆಗೆ ಸಿಗ್ಲಿಲ್ಲ. ಈ ವಿಚಾರದಲ್ಲಿ ಸೌಜನ್ಯ ಹೋರಾಟ ಬಂದು, ಅಂದ್ರೆ ಈ ಹೋರಾಟ ಇಂಥ ಒಂದು ಪ್ರಾಮಾಣಿಕವಾದಂತ, ಇತಿಹಾಸ ನೆನಪಿಡಬೇಕಾದಂತ ಈ ಸೌಜನ್ಯ ಹೋರಾಟ. ಈ ಹೋರಾಟಕ್ಕೆ ಮೊನ್ನೆಯ ದಿನ ಕೃಷ್ಣ ಮಠದಲ್ಲಿ ಕೂತು ಇದೇ ನಮ್ಮ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಅವರು ಬಂದಂತ ಇನ್ನೊಂದು ಧರ್ಮದ ವ್ಯಕ್ತಿಯನ್ನು ಹನುಮಂತನನ್ನಾಗಿ ಮಾಡಿ ಅವನ ಬಾಲಕ್ಕೆ ಬೆಂಕಿ ಕೊಟ್ಟು ಈ ಹೋರಾಟಗಾರರನ್ನ ಸುಡಬೇಕು ಎಂದಾಗ ಇದರ ಅರ್ಥ ಎಂತ ಅಂತ ಕೇಳುವಂಥದ್ದು. ಈ ಹೋರಾಟಗಾರರು ಎಲ್ಲಿಯಾದ್ರೂ ಸ್ವಾಮೀಜಿಗಾಗ್ಲಿ ಮಠದ ಬಗ್ಗೆ ಮಾತಾಡಿದಾರ?
ಅಂತ ಒಂದು ಅವರಷ್ಟಕ್ಕೆ ಹೋರಾಟ ಮಾಡ್ತಿರುವಾಗ ಒಬ್ಬ ಸ್ವಾಮೀಜಿಗೆ ಈ ಹೋರಾಟಗಾರರು ದುಷ್ಟರಂತೆ ಕಂಡದ್ದಾದ್ರೂ ಹೇಗೆ? ಯಾವ ತಪ್ಪು ಮಾಡಿದ್ದಾರೆ ಇವರಿಗೆ ಅಂತ ಕೇಳುವಂತ. ಅದಕ್ಕೆ ನಾನೆಂತ ಹೇಳಿದೆ, ನಾನು ಇದನ್ನು ಕೇಳ್ತಾ ಹೋದಾಗ ಈ ರೀತಿಯಾದಂತ ಒಬ್ಬ ಸ್ವಾಮೀಜಿ ಒಬ್ರು ಆಶೀರ್ವಾದ ಮಾಡ್ಲಿಕ್ಕೆ ಇರುವಂತವ್ರು, ಇಂಥ ಹೋರಾಟಕ್ಕೆ ಸ್ಫೂರ್ತಿ ಆಗ್ಬೇಕಾದಂತ ವ್ಯಕ್ತಿ ಸ್ವಾಮೀಜಿ ಒಬ್ಬರು, ಇಂಥ ಅತ್ಯಾಚಾರಗಳ ನಡಿಬಾರದು, ಮತ್ತೆ ಯಾರು ತಪ್ಪು ಮಾಡ್ತಾರೆ ಈ ಹೋರಾಟದ ಮುತುವರ್ಜಿಯನ್ನು ವಹಿಸಬೇಕಾದಂತ ಒಂದು ಸ್ವಾಮೀಜಿಯವರು, ಒಂದು ಧರ್ಮಕ್ಷೇತ್ರಗಳಲ್ಲಿ ಇಂಥ ಅತ್ಯಾಚಾರ ಅವ್ಯವಹಾರ ಧಾರ್ಮಿಕ ಅವ್ಯವಹಾರಗಳೆಲ್ಲ ಆದಾಗ ಪ್ರಶ್ನೆ ಮಾಡಬೇಕಾದಂತ ಸ್ವಾಮಿಗಳು ಇಂಥ ಒಂದು ಹೋರಾಟಗಾರರನ್ನೇ ಈ ರೀತಿ ಕೊಲ್ಲಿತ್ತಾರಂದ್ರೆ ಏನರ್ಥ ಹೇಳಿ ಇವ್ರೆ, ಹೌದಾ? ಈಗ ಈಗ ಅದಕ್ಕೋಸ್ಕರ ನಾವು ಸ್ಪಷ್ಟವಾಗಿ ಹೇಳುವಂತದ್ದು, ನೀವು ಸ್ವಾಮೀಜಿಗಳೇ, ನೀವು ತಯಾರಿಸಿದಂತ, ನೀವು ಸೃಷ್ಟಿ ಮಾಡಿದ ಹನುಮಂತ ಲಂಕಾದಾನ ಮಾಡಿದ ಹನುಮಂತ ಹೋರಾಟಗಾರರನ್ನು ಸುಡುವುದೇ ಆದರೆ ಮೊದಲು ನಿಮ್ಮನ್ನು ಸುಡ್ಲಿ ಅಂತ ಹೇಳುವಂಥದ್ದು. ನಾವು ಯಾರನ್ನು ಸುಡ್ಲಿಕ್ಕೆ ಹೇಳುದಿಲ್ಲ, ನಾವು ಯಾರಿಗೂ ಸಂಘರ್ಷ ಮಾಡುದಿಲ್ಲ. ಇಷ್ಟರವರೆಗೆ ಎಲ್ಲಿಯೂ ಯಾರತ್ರವೂ ನಾವು ಒಂದು ಮನಸ್ಸಿಗೆ ನೋವು, ಈ ಹೋರಾಟಗಾರರು ಯಾರನ್ನು ತೇಜವಧೆ ಮಾಡಿದವರಲ್ಲ, ಆದ್ರೆ ಹೋರಾಟಗಾರರನ್ನೇ ಎಲ್ಲರೂ ತೇಜವಧೆ ಮಾಡಿದ್ರು. ಆಗಿರುವಾಗ ಇಂಥ ಒಂದು ಈ ರೀತಿಯಾದಂತ ಆಶೀರ್ವಾದ ಮಾಡಬೇಕಾದಂತ ಸ್ವಾಮೀಜಿಯ ಬಾಯಲ್ಲಿ ಇಂಥ ಮಾತಿಗೆ ನಾವು ಒಂದು ವೇಳೆ ಅದಕ್ಕೆ ಒಂದು ಪ್ರತ್ಯುತ್ತರ ಕೊಡದಿದ್ರೆ ನಾವು ಹೋರಾಟಗಾರರಿಗೆ ನಮ್ಮಿಂದ ಏನನ್ನು ನಿರೀಕ್ಷೆ ಮಾಡ್ತೀವಿ? ಈಗ ಸ್ವಾಮೀಜಿಗಳು ಏನ್ ಹೇಳಿದ್ದಾರೆ, ಅಜಿತ್ ಹನುಮಕ್ಕನವರೇ ಹನುಮಂತನಾಗಿ ಸುಡ್ಲಿ ಅಂತ ಹೇಳಿದ್ದಾರೆ. ಅದನ್ನು ಸ್ಪಷ್ಟಪಡಿಸಿ ಜನರ ಮುಂದೆ ಏನ್ ಹೇಳಿದ್ದಾರೆ ಅವರು ಅಂತ ಸ್ವಾಮೀಜಿಗಳು. ಅಲ್ಲ, ಅವರು ಏನು ಅಂತ ನೋಡಿ, ಹಿಂದೂ ಧರ್ಮದ ಒಂದು ಸ್ವಾಮೀಜಿ ಅವರಿಗೆ ನಂಬಿಕೆ ಇಲ್ಲದಂತ ಒಂದು ಇನ್ನೊಂದು ಜೈನ ಧರ್ಮದ ವ್ಯಕ್ತಿಯನ್ನು ಹನುಮಂತನನ್ನಾಗಿ ಮಾಡಿ ಮುಖ್ಯ ಪ್ರಾಣವನನ್ನು ಪೂಜೆ ಮಾಡುವಂತ ಸ್ವಾಮಿಯೊಬ್ಬರು ಹನುಮಂತನ ಬಾಲಕ್ಕೆ ಬೆಂಕಿ ಕೊಟ್ಟು ಹೋರಾಟಗಾರರನ್ನು ಸುಡ್ಲಿಕ್ಕೆ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳುವುದು. ಹನುಮಂತನ ಬಾಲಕ್ಕೆ ನಾವು ಆ ಕಾಲದಲ್ಲಿ ಒಂದು ಸತ್ಯದ ಯುಗದಲ್ಲಿ ಇದೆಲ್ಲವೂ ನಡೆದೋಗಿದೆ. ಈಗವೂ ಇದು ಈ ರೀತಿ ಹನುಮಂತನ ಬಾಲಕ್ಕೆ ಬೆಂಕಿ ಕೊಡುವ ಮಟ್ಟಿಗೆ ಹೋಗುದಾದ್ರೆ ಇದರ ಅರ್ಥ ಅಂತ ಹೇಳ್ಬೋದು. ಈಗ ನೀವು ಈ ಸ್ವಾಮೀಜಿಗಳ ಬಗ್ಗೆ ಹೀಗೆಲ್ಲ ಅಂದ್ರೆ ಅವರು ಮಾತಾಡಿದ ವಿಚಾರವನ್ನ ಮಾತಾಡಿ ನಿಮ್ಮ ಅಭಿಮಾನಿಗಳಿಗೆ ತೊಂದರೆ ಆಗೋದಿಲ್ವಾ? ನಿಮ್ಮ ಅಭಿಮಾನಿಗಳು ಬೇಜಾರು ಮಾಡ್ಕೊಳ್ದಿಲ್ಲ ನೀವು? ಯಾಕಂದ್ರೆ ಹಿಂದೂ ಧರ್ಮದ ದೈವ ಆರಾಧನೆ ಬಗ್ಗೆ ಮಾತಾಡ್ಕೊಂಡು ಬಂದಂಥವ್ರು, ದೈವ ಪದ್ಧತಿಗಳನ್ನ ನೀವು ಜನರಿಗೆ ತಿಳಿಸಿದಂಥವ್ರು, ದೈವ ನೆಲೆಯಲ್ಲಿ, ದೈವ ಗುಡಿಯಲ್ಲಿ, ದೈವ ಬೀಡಿನಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ತಪ್ಪುಗಳನ್ನು ಸಹ ತಿಳಿಸಿದಂಥವರು. ಇಂಥ ಸಂದರ್ಭದಲ್ಲಿ ಹಿಂದೂ ಸ್ವಾಮಿಗಳ ಬಗ್ಗೆ ಹೀಗೆ ನೀವು ಹೇಳಿದಾಗ ಅದು ನಿಮ್ಮ ಅಭಿಮಾನಿಗಳಿಗೆ ತೊಂದರೆ ಆಗೋದಿಲ್ವಾ, ಬೇಜಾರಾಗುದಿಲ್ವಾ ಅಂತ? ಅಲ್ಲ, ಹಿಂದೂ ಸ್ವಾಮಿ ಆಗ್ಲಿ ಇನ್ನೊಂದು ಸ್ವಾಮಿ ಆಗ್ಲಿ ಬಾಯಿಗೆ ಬಂದಾಗ ಮಾತನಾಡಿದ್ರೆ ನಾವು ಪ್ರಶ್ನೆ ಮಾಡ್ಬೇಕಾ ಬೇಡ್ವಾ? ಯಾಕಂತ ಹೇಳಿದ್ರೆ ಈಗ ನೋಡಿ, ಇಲ್ಲಿ ಎಲ್ಲ ಆದದ್ದು ಈಗ ಹೋರಾಟಗಳು ಹಾಗೆ ನೋಡಿ. ಈಗ ಸೌಜನ್ಯ ಹೋರಾಟವು ಅಲ್ಲಿ ಆರೋಪಿಗಳು ಸಿಗದೇ ಇದ್ದದ್ದು ಧರ್ಮದ ಮುಖವಾಡವನ್ನ ಬದುಕಿ ಒಂದು ಧಾರ್ಮಿಕ ನೆನೆಯಲ್ಲಿ ಆ ಧರ್ಮದ ವಿಚಾರವನ್ನು ಎದುರಿಟ್ಟುಕೊಂಡು ಜನರು ಪ್ರಶ್ನೆ ಮಾಡುವಾಗ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಈಗ ಅಲ್ಲಿ ಹೋರಾಟ ಮಾಡೋದು ಯಾಕೆ? ಒಂದಷ್ಟು ಅತ್ಯಾಚಾರಗಳು, ಬರ್ಬರ್ತೆಗಳು, ಹತ್ಯಾಕಾಂಡಗಳೆಲ್ಲವೂ ನಡೆದಿದೆ. ಇದನ್ನು ಪ್ರಶ್ನೆ ಮಾಡಿದಾಗ ಅಲ್ಲಿ ಒಬ್ಬ ದೇವಮಾನವ ಹಿಂದೂ ಧರ್ಮವನ್ನು ಎದುರು ತಂದು ಇದನ್ನು ಪ್ರಶ್ನೆ ಮಾಡದ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದೇ ರೀತಿ ಎಲ್ಲರೂ ಈ ರೀತಿಯಾಗಿ ಬೆಳೆದು ನಿಂತ್ರೆ ಈಗ ಪರಿಸ್ಥಿತಿ ಏನು? ಆದ್ದರಿಂದ ನೋಡಿ, ನಾವು ನೇರ ವಿಚಾರಗಳಲ್ಲಿ ನಮ್ಮ ಸೌಜನ್ಯ ನಾವಾಗಿ ಯಾರಿಗೂ ಮಾತಾಡುದಿಲ್ಲ. ಸೌಜನ್ಯ ಹೋರಾಟಗಾರರಿಗೆ, ಹೋರಾಟದ ನಾಯಕರಿಗೆ ಯಾರೇ ಈ ರೀತಿಯಾಗಿ ಒಂದು ಮಾತನಾಡಿದ್ರೆ, ಈ ರೀತಿಯಾಗಿ ಸುಡಬೇಕು, ಕೊಲ್ಲಬೇಕು, ಓಡಿಸ್ಬೇಕು, ಎಡಚರರು, ಬಲಚರರು, ಇಲ್ಲದ ಶಬ್ದಗಳನ್ನು, ಷಡ್ಯಂತರಿಗಳು ಈ ರೀತಿಯಾಗಿ ಹೇಳಿದ್ರೆ, ಹೋರಾಟಗಾರರನ್ನ ಗುರಿ ಇಟ್ಟು ಹೇಳಿದ್ರೆ, ಅದು ಸ್ವಾಮೀಜಿ ಇರ್ಲಿ, ಜಗದ್ಗುರ್ಲಿ ಇರ್ಲಿ, ದೇವಮಾನವನೇ ಇರ್ಲಿ, ನಾವು ಪ್ರಶ್ನೆ ಮಾಡ್ತೇವೆ. ಇದರಲ್ಲಿ ನನ್ನ ದೈವಾರಾಧನೆಯ ಸಂಬಂಧಪಟ್ಟಂತ ವಿಚಾರಗಳಿಗೆ ಮತ್ತೆ ದೈವಾರಾಧನೆಯ ವಿಚಾರವನ್ನು ಒಪ್ಪಿದವರಿಗೆ ಖುಷಿ ಇದೆ ಹೊರತು ಇಲ್ಲಿ ಯಾರಿಗೂ ನೋವಿಲ್ಲ. ಯಾಕಂತ ಹೇಳಿದ್ರೆ ಒಂದು ಸ್ವಾಮೀಜಿಯಾಗಿ ಈ ರೀತಿ ಮಾತನಾಡಬಾರದು. ಅನೇಕ ದೈವಾರಾಧನೆಗಳು ನಮ್ಮ ಹತ್ರ ಬರುವವರೆಲ್ಲರೂ ಇಂಥ ಕೆಲವೊಂದು ಕುತಂತ್ರಿಗಳ ಹತ್ರ ಕುತಂತ್ರದ ಮಂತ್ರವಾದ ನಕಲಿ ಸ್ವಾಮಿಗಳು, ಕಪಟಿ ಜ್ಯೋತಿಷ್ಯರುಗಳು ಎಲ್ಲವೂ ದೈವಾರಾಧನೆ
ಈ ವಿಚಾರದಲ್ಲಿ ಜನರನ್ನ ಮೋಸ ಮಾಡಿದವರೇ ಇರುವಂತದ್ದು. ಎಲ್ಲರನ್ನೂ ನಾವು ಪ್ರಶ್ನೆ ಮಾಡಿದ್ದೇವೆ, ಎಲ್ಲರನ್ನೂ ಪ್ರಶ್ನೆ ಮಾಡಿದ್ದೇವೆ. ಒಂದು ಹಾಗಿರುವಾಗ ನಾವು ಮುಂದೆಯೂ ಈ ರೀತಿಯಾಗಿ ಒಂದ್- ಮಾತನಾಡಿದವರನ್ನ ಪ್ರಶ್ನೆ ಮಾಡ್ತೇವೆ. ಇದರಲ್ಲಿ ನಮ್ಮ ದೈವಾರಾಧನೆಗೆ ಸಂಬಂಧಪಟ್ಟ ಯಾರಿಗೂ ಒಂದು ನೋವಾಗ್ಲಿಕ್ಕಿಲ್ಲ, ಒಂದು 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 ನೋವಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಒಂದು ನಿಮಿಷ ನಾವು ಒಂದು ನಿಮಿಷ ನಿಮ್ಮನ್ನು ತಡೀತೀನಿ. ಜಗಳ ಯಾರಿಗೂ ಒಂದು ನಿಮಿಷ. ನಾವು ತೇಜೋವಧೆ ಮಾತಾಡುದು, ಸಂಘರ್ಷ ಮಾಡುವಂತದ್ದು, ತಪ್ಪು ಮಾತಾಡುವಂತದ್ದು, ಮತ್ತೆ ಈ ರೀತಿಯಾಗಿ ನಾವು ಮಾತನಾಡುದಿಲ್ಲಲ್ಲ. ನಮ್ಮ ಹಿಂದೂ ಸ್ವಾಮಿಗಳು ಆ, ಏನು ಉಡುಪಿ ಕೃಷ್ಣ ಮಠಕ್ಕೆ ಸಂಬಂಧಪಟ್ಟ ಆ, ಆ, ಮಾನ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮಿಗಳ ಬಗ್ಗೆ ತಾವು ಮಾತಾಡ್ತಾ ಇರುವಂಥದ್ದು, ಅವರು ಆಡಿದ್ದಾರೆ ಅನ್ನೋ ಮಾತನ್ನು ನೀವು ಹೇಳಿ ಆಡ್ತಾ ಇರುವಂಥದ್ದು. ಹೀಗೆಲ್ಲ ನೀವು ಸ್ವಾಮಿಗಳ ಬಗ್ಗೆ ಮಾತಾಡಿದರೆ ಅವರು ನಿಮ್ಮ ಮೇಲೆ ಕಾನೂನು ಕ್ರಮ ತಗೊಂಡ್ರೆ, ಮತ್ತೆ ಹಿಂದೂ ಧರ್ಮದವರು ನಿಮ್ಮ ಮೇಲೆ ಸಿಟ್ಟಿಗಾದ್ರೆ ಇದಕ್ಕೆ ಯಾರು ಕಾರಣ ಆಗ್ತಾರೆ ಮುಂದೆ? ಅಲ್ಲ, ಕಾನೂನು ಕ್ರಮ ನಿಜವಾಗಿಯೂ ನಾವು ತಗೊಳ್ಳಿಕ್ಕೆ, ಆದ್ರೂ ನಾವು ಮಾನವೀಯ ನೆಲೆಯಲ್ಲಿ ಒಂದು ಕೃಷ್ಣ ಮಠದ ಸ್ವಾಮೀಜಿ ಮತ್ತೆ ಸ್ವಾಮಿಗಳು ಅಂತ ದೃಷ್ಟಿಯಲ್ಲಿ ನಾವು ತಗೊಳ್ಳಿಲ್ಲ. ಕಾನೂನು ಕ್ರಮ ಅವರಿಗೆ ತಗೊಳ್ಳಿಕ್ಕೆ ಅವಕಾಶ ಇಲ್ಲ, ನಾವು ತಗೊಳ್ಳುದು. ಯಾಕಂತ ಹೇಳಿದ್ರೆ ಅವರು ಈ ರೀತಿಯ ಸಂಘರ್ಷದ, ಈ ರೀತಿ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಟ್ಟದ್ದು. ಒಂದು ಸ್ವಾಮೀಜಿಯೊಬ್ಬರು ಮಠದಲ್ಲಿ ನಿಂತು ಆಶೀರ್ವಾದ ಮಾಡಬೇಕು, ಅದು ಸಹ ಮುಖ್ಯ ಪ್ರಾಣನನ್ನು ಆರಾಧನೆ ಮಾಡುವವರು. ಆ ಮಠದಲ್ಲಿ ನಿಂತು ಕೂತು ಆ ಕಾರ್ಯಕ್ರಮದಲ್ಲಿ ಆಶೀರ್ವಾದ ಮಾಡಬೇಕಾದಂತ ಅವರು ಹೋರಾಟಗಾರರನ್ನ ಈ ರೀತಿ ಕೊಲ್ಲಬೇಕು, ಈ ರೀತಿ ಸುಡಬೇಕು ಅಂತ ಹೇಳಿದ್ದು ಅವರು. ಇಲ್ಲಿ ನಮ್ಮ ಹೋರಾಟಗಾರರೆಲ್ಲರೂ ಅದಕ್ಕೆ ಕಾನೂನು ಕ್ರಮ ತೆಗೊಳ್ಬೇಕಂತಾಗ್ಲೂ ನಾನು ಹೇಳಿದ್ದೆ, ಏನು ಅದೆಲ್ಲ ಬೇಡ, ನಾವು ಅವ್ರಿಗೆ ಉತ್ತರ ಕೊಟ್ಟು ಬಿಡುವ ಅಂತೇಳಿ ಕೊಟ್ಟು ಉತ್ತರ ಕೊಟ್ಟದ್ದು. ಈಗ ನಮ್ಗೆ ಕೊಡ್ಲಿಕ್ಕೆ ನಾವು ಯಾರು ಅವರಿಗೆ ಆ ರೀತಿಯ ಪ್ರಚೋದನೆ ಸುಡ್ಲಿಕ್ಕೆ ಎಲ್ಲ ಹೇಳಿಲ್ಲ. ಯಾಕಂದ್ರೆ ನಿಮ್ಗೆ ಸ್ವಾಮಿಗಳಂದ್ರೆ ಗೌರವ ಇಲ್ವಾ? ಅಲ್ಲ, ಸ್ವಾಮಿಗಳ ಮೇಲೆ ಸ್ವಾಮಿಗಳ ರೀತಿಯಲ್ಲಿದ್ರೆ, ಗಡಿಕಾರನ ರೀತಿಯಲ್ಲಿದ್ರೆ, ದೇವಮಾನವರ ರೀತಿಯಲ್ಲಿದ್ರೆ, ಪಟ್ಟದಾರನ ರೀತಿಯಲ್ಲಿದ್ರೆ ನಮ್ಗೆಲ್ಲರಿಗೂ ಗೌರವ ಇದೆ. ಆದರೆ ಅದು ಮುಖವಾಡದ ಬದುಕನ್ನಾಕಿ ನಿಮಗೆ ನಾವು ಈ ವೇಷದ ಬದುಕಾಗಿ ಗೋಮುಖ ವ್ಯಾಘ್ರಗಳಾದ್ರೆ, ಮತ್ತೆ ಈ ರೀತಿಯಾಗಿ ಧರ್ಮವನ್ನ ದುರುಪಯೋಗ ಮಾಡಿದ್ರೆ, ಧರ್ಮವನ್ನ ವ್ಯಾಪಾರೀಕರಣ ಮಾಡಿದ್ರೆ, ಈ ರೀತಿಯಾಗಿ ನಮ್ಮಂತವರ ಮೇಲೆ ನಮಗೆ ಯಾವತ್ತೂ ಗೌರವ ಇರುವುದಿಲ್ಲ, ಯಾವತ್ತೂ ಗೌರವ ಇರಬಾರ್ದು. ತಪ್ಪು ಮಾಡಬಾರ್ದಲ್ಲ. ಅವರು ಬುದ್ಧಿ ಹೇಳುವಂತ, ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂತ ಯಾರೇ ಇರ್ಲಿ, ಅದು ದೈವಾರಾಧನೆ ದೇವತಾರಾಧನೆ ಇರ್ಲಿ, ಜನರನ್ನ ಈ ರೀತಿಯಾಗಿ ಉದ್ದೇಶಪೂರ್ವಕವಾಗಿ ವ್ಯಾಪಾರೀಕರಣ ಮಾಡಿ ಧರ್ಮವನ್ನ ದುರುಪಯೋಗ ಮಾಡಿದವರ ಮೇಲೆ, ಅಂತ ಸ್ವಾಮಿಗಳ ಮೇಲೆ ನಮಗೆ ನಂಬಿಕೆ ಇರುವುದಿಲ್ಲ. ಸ್ವಾಮಿಗಳ ತಿಳಿದವರ ಮೇಲೆ, ಸ್ವಾಮಿಗಳ ಮೇಲೆ, ಈ ಜ್ಞಾನಿಗಳ ಮೇಲೆ ನಮಗೆ ಅನುಭವ ಇದೆ ಅಲ್ವಾ, ಮೇಲೆ ನಂಬಿಕೆ ಇದೆ ನಮ್ಗೆ. ಸ್ವಾಮೀಜಿಗಳಿಗೆ ಹೋರಾಟಗಾರರ ಮೇಲೆ ಏಕೆ ಎಷ್ಟು ಕೋಪ? ಹನುಮಂತನ ಬಾಲದಿಂದ ಬೆಂಕಿ ಹಚ್ಚಿ ಸುಡ್ಲಿ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ಯಾಕೆ? ಯಾಕೆ ಅವರಿಗೆ ಅವ್ರ ಮೇಲೆ ಅಷ್ಟು ಕೋಪ ಅಂತ? ಯಾಕಂದ್ರೆ ನೋಡಿ, ಇಲ್ಲಿ ಇರುವಂತ ದೇವಮಾನವನೊಬ್ಬನ ಪರಿಸ್ಥಿತಿ ಒಂದು ಹೊರಗೆ ಬಂದರೆ, ಇವರ ಧಾರ್ಮಿಕ ವ್ಯವಹಾರಗಳು ಹೊರಗೆ ಬಂದರೆ, ಇಂಥ ಎಲ್ಲರೂ ಒಬ್ಬನಿಂದಾಗಿ ಕಲ್ತು ಎಲ್ಲರೂ ಇದೇ ರೀತಿಯಾಗಿರುವಂತ, ಇದು ಯಾರಿಗೆ ಗೊತ್ತು ನಿಮ್ಗೆ? ಯಾರು ತಪ್ಪು ಮಾಡಿದ್ರೆ ಅವರಿಗೆಲ್ಲ ಸ್ವಲ್ಪ ಎದೆಯಲ್ಲಿ ನಡ್ಕೋಬಿಟ್ಟಿದೆ. ಯಾಕಂದ್ರೆ ಇಷ್ಟರವರೆಗೆ ಈ ಶಾಪ ಸಿಗ್ತದೆ, ಕೋಪ ಸಿಗ್ತದೆ, ದೇವರು ನಿಮಗೆ ಮುನಿತಾರೆ ಅಂತೇಳಿ ಜನರು ಏನೇ ತಪ್ಪು ಮಾಡಿದ್ರು ನಿಮಗೆ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಕೇಸರಿ ಹಾಕಿದ ತಕ್ಷಣ ಕಾಲಿಡಿಸುವುದು, ದೇವಮಾನವ ಅಂದಾಗ ಈಗ ಎಲ್ಲರೂ ಈ ರೀತಿಯಾಗಿ ಒಂದು ರೀತಿಯಾಗಿ ಜನರನ್ನ ಒಂದು ಮೋಸ ಮಾಡ್ಕೊಂಡು ಬಂದವರೆಲ್ಲ ಜನ. ಈಗ ಆಗಲ್ಲ. ಈಗ ಎಲ್ಲರೂ ಈ ಸೌಜನ್ಯ ಹೋರಾಟ ಎಂಬುದು ಇತಿಹಾಸ ನೆನಪಿಡಬೇಕಾದಂತ ಒಂದು ಹೋರಾಟ, ಮತ್ತೆ ಜನರಿಗೆ ಒಂದು ವಿಚಾರಧಾರೆಯ ಒಂದು ಜನಜಾಗೃತಿ ಮೂಡಿಸಿದಂತ ಹೋರಾಟ. ಈ ಹೋರಾಟದಿಂದಾಗಿ ಜನರು ಈಗ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಒಬ್ಬ ತಪ್ಪು ಜ್ಯೋತಿಷ್ಯ ಇದ್ರೆ ಅವನನ್ನು ಪ್ರಶ್ನೆ ಮಾಡ್ತಾರೆ, ಒಬ್ಬ ಕಪಟ ಮಂತ್ರವಾದಿ ಇದ್ರೆ ಅವನನ್ನು ಪ್ರಶ್ನೆ ಮಾಡ್ತಾರೆ. ಅನೇಕ ಜನರು ಈಗ ಹೊರಗೊಂದಿದೆ. ಅವರು ಮೇಲಿಗೆ ಕಾಣಲಿಕ್ಕೆ ಎಲ್ಲರೂ ನಿಮ್ಗೆ ಚಂದದ ವೇಷಭೂಷಣವನ್ನು ಧರಿಸಿಕೊಂಡು ಚಂದ ರೀತಿಯಲ್ಲಿದ್ದಾರೆ, ಆದ್ರೆ ಒಳಗಿಂದ ಅವ್ರದ್ದು ಬೇರೆ ವ್ಯವಹಾರ. ಕೆಲವು ಮುಖವಾಡವನ್ನು ಧರಿಸಿಕೊಂಡಿದ್ದ ಸ್ವಾಮೀಜಿಗಳಿದ್ದಾರೆ. ಇವರು ಎಲ್ಲರೂ ಈಗ ಮುಂದಿನ ದಿನ ಪ್ರಶ್ನೆ ಮಾಡ್ಕೊಂಡು ಹೋಗ್ತಾರೆ. ನಮಗೆ ಧರ್ಮ ಉಳಿಬೇಕಾದ್ರೆ, ಧರ್ಮ ಉಳಿಯುವಂತದ್ದು ರಾಜಕೀಯ ಭಾಷಣದಿಂದಲ್ಲ, ಧರ್ಮ ಉಳಿಯುವಂತದ್ದು ಷಡ್ಯಂತರದಿಂದಲ್ಲ, ಧರ್ಮ ಉಳಿಯುವಂತದ್ದು ಈ ರೀತಿಯಾದಂತ ಒಂದು ಹಣ ತೆಗೊಂಡು ಬಾಯಿಗೆ ಬಂದಾಗ ಮಾತನಾಡುವುದರಿಂದಲ್ಲ. ಧರ್ಮ ಉಳಿಯುವುದು ಮೀಡಿಯಾಗಳಲ್ಲಿ ಸುಳ್ಳು ಸಂದೇಶಗಳಿಂದಲ್ಲ.
ಧರ್ಮ ಉಳಿಯುವುದು ನಮ್ಮ ಅನುಷ್ಠಾನದಿಂದ, ಸಮಾಜಕ್ಕೋ ನಮ್ಮ ಕುಲಕ್ಕೋ ಬೇಕಾಗುವಂತ ಯೋಗ್ಯವಾದಂತ ಜ್ಞಾನಿಗಳಾದಂತ ಈ ಅವಧೂತರಿಂದ, ಸ್ವಾಮೀಜಿಗಳಿಂದ ಧಾರ್ಮಿಕ ಮಾರ್ಗದರ್ಶನಗಳು ಸಿಕ್ಕಾಗ ಧರ್ಮ ಉಳಿಯುವಂಥದ್ದು. ಈಗ ಇರುವಂತವರಿಂದ ಅನೇಕ ಕೆಲವು ಕಡೆ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಈ ರೀತಿಯಾದಂತ ಬೇರೆ ಬೇರೆ ಅವ್ಯವಹಾರ, ಅನೈತಿಕತೆ, ಬೇರೆ ಬೇರೆ ವಿಚಾರದಲ್ಲಿ ಭಾಗಿಯಾಗಿದ್ದಾರೆ. ಆಗೀಗ ಅವರಿಗೆ ಇದೆಲ್ಲ ಇಂಥದ್ದೆಲ್ಲ ಇನ್ನು ಆದ್ರೆ ಜನರು ಬುದ್ಧಿವಂತರಾದ್ರೆ ಅವರಿಗೆ ವ್ಯವಹಾರ ಮಾಡ್ಲಿಕ್ಕೆಲ್ಲ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಕೆಲವರಿಗೆಲ್ಲ ಕೋಪ ಬರ್ತದೆ ಅಂತ ಹೇಳುವುದು. ಈಗ ಹಿಂದೂ ಹೆಣ್ಣು ಮಗಳ ಬಲಾತ್ಕಾರವಾಗಿದೆ. ಅಷ್ಟು ಕ್ರೂರವಾಗಿ ಬಲಾತ್ಕಾರ ಮಾಡಿ ಕೊಂದಿದ್ದಾರೆ, ಅಷ್ಟು ಮೃಗೀಯ ರೀತಿಯಲ್ಲಿ ಕೊಂದು ಬಿಸಾಕಿದ್ದಾರೆ ಬಲಾತ್ಕಾರ ಮಾಡಿ. ಅಂಥ ಸಂದರ್ಭದಲ್ಲಿ ಮಾತನಾಡದ ಹಿಂದೂ ಸ್ವಾಮಿಗಳು ಇವತ್ತು ಒಬ್ಬ ಆಂಕರ್ ಹತ್ರ ಈ ರೀತಿ ಮಾತನಾಡಲಿಕ್ಕೆ ಅವ್ರಿಗೆ ಏನಾಗಿತ್ತು, ಯಾಕೆ ಈ ರೀತಿಯ ಮನಸ್ಥಿತಿಯನ್ನು ಅವ್ರು ತಂದುಕೊಂಡ್ರು? ಹಾಗಾದ್ರೆ ಹಿಂದೂ ಹೆಣ್ಣು ಮಕ್ಕಳಿಗೆ ಬಲಾತ್ಕಾರವಾಗಿದ್ದು ಲೆಕ್ಕಕ್ಕೆ ಬರೋದಿಲ್ವಾ ಅಂತ? ಅಲ್ಲ, ಇಲ್ಲಿ ಎಲ್ಲಿಯೂ ಅಂತ ಒಂದು ಧರ್ಮ ಸಂಘರ್ಷಗಳು ನಡೆದಾಗ, ಇಂಥ ಹಿಂದೂಗಳ ಬರ್ಬರ ಹತ್ಯೆಗಳಾದಾಗ, ಅತ್ಯಾಚಾರ ಆದಾಗ ಯಾವ ಸ್ವಾಮಿಗಳು ಪ್ರಶ್ನೆ ಮಾಡಲಿಲ್ಲ. ಬಹುಶಃ ಈ ಹೊತ್ತಲ್ಲಿ ನಾನು ಒಂದು ಸ್ವಾಮಿಯನ್ನು ನೆನಪು ಮಾಡ್ಬೋದು. ಸೌಜನ್ಯ ಎಂಬ ಒಂದು ಮಗು ಅತ್ಯಾಚಾರ ಆಗಿ ಹತ್ಯೆಗೊಳಗಾದಾಗ ಆ ಮನೆಗೆ ಹೋದಂತ ನಾವು ಮೆಚ್ಚುವಂತ, ನಾವು ಒಪ್ಪುವಂತ ಒಂದು ಸ್ವಾಮಿ, ಕೇಮಾರು ಸಾಂದೀಪಿನಿ ಸಾಧನಾಶ್ರಮದ ಕೇಮಾರು ಸ್ವಾಮೀಜಿಗಳು ಆ ಹೋರಾಟಕ್ಕೆ ಮತ್ತೆ ಆ ಮನೆಗೆ ಹೋಗಿ ಸಾಂತ್ವನ ನುಡಿದು ಅದಕ್ಕೆ ನ್ಯಾಯ ಸಿಗ್ಬೇಕಂತ ಹೋರಾಟ ಮಾಡಿದ ಒಂದು ಸ್ವಾಮೀಜಿ ಅಂತ ಹೇಳ್ಬಹುದು. ಒಬ್ಬರು ಸ್ವಾಮಿಗಳು ಮಾತಾಡಿದ್ದಾರೆ. ಯಾರನ್ನು ಬದುಕಿಸಿದವರಲ್ಲ. ಆಗಿರುವಾಗ ಈಗ ವಿಚಾರಗಳು ಏನಂತ ಹೇಳಿದ್ರೆ, ಅನೇಕ ಜನರು ಮಾಡಿದಂತ ಅವರು ಪಿಂಡಾಂಡಗಳಿದೆ ಧರ್ಮದ ಹೆಸರಿನಲ್ಲಿ, ಅದೆಲ್ಲ ಹೊರಗೆ ಬಂದು ಜನಸಾಮಾನ್ಯರು ಮಾತಾಡ್ತಾರೆ ಅಂತ ಭಯ ಬರ್ತದೆ. ಹಾಗಾಗಿ ಎಲ್ಲ ಓಡಾಡ್ಕೊಂಡು ಬಾಯಿಗೆ ಬಂದಾಗ ಏನೇನೋ ಮಾತಾಡ್ತಾರೆ. ಸತ್ಯ ನಮ್ಮ ದುರ್ದೈವ, ಸನಾತನ ಹಿಂದೂ ಧರ್ಮ ಇವತ್ತು ಇಂಥ ತಪ್ಪು ಮಾರ್ಗದರ್ಶಕರಿಂದ, ತಪ್ಪು ವಿಚಾರಗಳಿಂದ, ಜನರಿಗೆ ಮಾರ್ಗದರ್ಶನದ ಕೊರತೆಯಿಂದಾಗಿ ತಪ್ಪುಗಳಾಗ್ತದೆ. ಇಂಥ ಸ್ವಾಮೀಜಿಗಳು ಪ್ರಶ್ನೆ ಮಾಡಬೇಕು. ಅಂತ ಒಂದು ಬರ್ಬರತೆ, ಹತ್ಯೆ, ಸೌಜನ್ಯನ ಹತ್ಯೆ ಅಂತ ಬೇರೆ ಬೇರೆ ಹತ್ಯೆಗಳು, ಅತ್ಯಾಚಾರಗಳು, ಬೆಂಕಿ ಇಟ್ಟು ಸುಡುವುದು, ರುಬ್ಬುಕಲ್ಲಿಂದ ಹೊಡೆಯುವುದು, ಇಂಥ ಪ್ರಶ್ನೆ ಮಾಡ್ಬೇಕು. ಕಾರಣ ಒಂದರ್ಥದಲ್ಲಿ ಅವರಿಗೆ ನಾನು ಹೇಳೋದು, ಅವರೆಲ್ಲ ಈ ಸಂಸಾರ ಎಂಬುದಿಲ್ಲ, ಮದುವೆ ಆಗ್ಲಿಲ್ಲ, ಮರಿಮಕ್ಕಳು, ಸಂಸಾರದ ಬಗ್ಗೆ ಅವರಿಗೆಲ್ಲ ಕರುಣೆ ಇರುವುದಿಲ್ಲಲ್ಲ. ಬರೀ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೂತಲ್ಲಿ ಜನ ಬರ್ತಾರೆ, ಯಾರಿಗಾದ್ರೂ ಬೈದ್ರೆ ನೀವೇ ಕೊಟ್ಟೋಗಿ ಅನಾಥ ಎಲ್ಲ ಕೊಡ್ತೀರಿ, ಬಾಯಿಗೆ ಬಂದಾಗ ಮಾತಾಡ್ತಾರೆ, ಯಾರ್ಯಾರೋ ಸಾಕ್ತಾರೆ. ಮತ್ತೇನು ಎಲ್ಲಿದೆ ಧರ್ಮದ ಬಗ್ಗೆ ಇವರಿಗೆ ಚಿಂತನೆ ರೀ? ಯಾವುದೋ ಒಂದು ನಿಮ್ಮ ಒಂದು ಹೇಳಿಕೆಯನ್ನ ಕೇಳಿದೆ, ಏನು ಈ ದೈವ ದೇವರುಗಳನ್ನ ಹೊಡಿತೀರಾ ಅಥವಾ ದೈವ ದೇವರುಗಳಿಗೆ ಇದು ಮಾಡ್ತೀರಾ, ಏನು ಒಡನಾಡಿ ಸಂಸ್ಥೆ ಸ್ಟ್ಯಾನ್ಲಿ ಅವರು ಆ ವಿಚಾರ ಈ ವಿಚಾರ ಅಂತ ಬರ್ತಾ ಇದೆ. ಒಡನಾಡಿ ಸಂಸ್ಥೆ ಸ್ಟ್ಯಾನ್ಲಿ ಅವರಿಗೂ ನಿಮ್ಗೂ ಏನ್ ಸಂಬಂಧ? ಯಾಕೆ ಈ ದೈವ ಆರಾಧನೆಯನ್ನು ಹೊಡೆಯುತ್ತಾರೆ ಅನ್ನುವಂತ ಈ ಹೇಳಿಕೆಗಳು ಬರ್ತಾ ಇದೆ ಅಂತ? ನೋಡಿ, ಒಡನಾಡಿ ಸ್ಟ್ಯಾನ್ಲಿ ಅವರು ನಮ್ಗೆ ಒಂದು ಹೋರಾಟದಿಂದ ಒಂದು 2-3 ವರ್ಷಗಳಿಂದ ಪರಿಚಯ. ತುಂಬಾ ಒಳ್ಳೆಯ ಹೋರಾಟಗಾರ, ಪ್ರಾಮಾಣಿಕವಾದಂತ ಹೋರಾಟಗಾರ. ಏನೇ ಇರ್ಬೋದು, ಈ ಒಂದು ವಿಚಾರಕ್ಕೆ ನ್ಯಾಯ ಸಿಗ್ಬೇಕಂತ ಪ್ರಾಮಾಣಿಕ ಹೋರಾಟ, ತುಂಬಾ ಅಭಿಮಾನ ಇದೆ ನಮ್ಗೆ. ಮತ್ತೆ ಸ್ಟ್ಯಾನ್ಲಿ ಅವರು ನಮ್ಮ ಮೂಲಕ ಧರ್ಮವನ್ನು ಹೊಡಿತಾರೆ ಅಂತ ಹೇಳುವಂತದ್ದು, ಅದು ಮಾತನಾಡಿದವರ ಎಲುಬಿಲ್ಲದ ನಾಲಿಗೆಯಲ್ಲಿ ಬರಬಹುದು. ಯಾಕಂತ ಹೇಳಿದ್ರೆ 3 ವರ್ಷದಿಂದ ಸ್ಟ್ಯಾನ್ಲಿ ಅವರ ಪರಿಚಯ. ನಾವು ಹುಟ್ಟು ದೈವ ಆರಾಧಕರು. ನಮ್ಗೆ ಈ ಸಮಾಜದ ಕಣ್ಣು ತೆರೆದು ಸಮಾಜವನ್ನು ನೋಡಿದಾಗಲೇ ನಮ್ಮ ಹಿರಿಯರು ದೈವಾರಾಧನೆಯನ್ನು ತೋರಿಸಿಕೊಟ್ಟಿದ್ದಾರೆ. ಮತ್ತೆ ಯಾರು ದೈವಗಳಿರುವಂತದ್ದು ಒಳಗೊಳ್ಳುವಿಕೆ, ಸರ್ವಧರ್ಮದ ಸಮನ್ವಯತೆಯನ್ನು ಸಾಧಲಿಕ್ಕೆ, ದೈವಾರಾಧನೆಯಲ್ಲಿ ಬಹುತ್ವ ಮತ್ತೆ ಇದೆಲ್ಲವಿರುವಂತದ್ದು, ಮೇಲು ಕೀಳುಗಳೆಂಬ ಭಾವಗಳಿಲ್ಲದ, ಬಡವ ಬಲ್ಲಿದನೆಂಬ ಅಸ್ಪೃಶ್ಯತೆ ಇಲ್ಲದ, ಸರ್ವಧರ್ಮವನ್ನು ಪ್ರೀತಿಸುವ, ಸಾಮರಸ್ಯದಿಂದ ಕೂಡಿದ ಒಂದು ಒಳಗೊಳ್ಳುವಿಕೆಯ ದೈವಾರಾಧನೆ ಎಲ್ಲಿಯೂ ಹೊಡಿಲಿಕ್ಕಿಲ್ಲ. ಅದೇ ರೀತಿಯಲ್ಲಿ ಮೊನ್ನೆ ನಾನು ಎಲ್ಲಾ ದೈವಾರಾಧಕರನ್ನು, ನಮ್ಮನ್ನು ಪ್ರೀತಿ ಮಾಡುವಂತ, ನಮ್ಮನ್ನು ಬೆಳೆಸಿದಂತ ಎಲ್ಲರಿಗೂ ಹೇಳುವಂತದ್ದು, ನೋಡಿ, ಸೌಜನ್ಯ ಹೋರಾಟದಲ್ಲಿ ನಾನು ಬಂದದ್ದು, ಅಲ್ಲಿಯೂ ಸಹ ನಮ್ಮ ತುಳುನಾಡಿನ ಅಲಿಯಕಟ್ಟಿನ ದೈವಾರಾಧನೆಯಲ್ಲಿ ಮಾತೃ ಪ್ರಧಾನವಾದಂತಹ ಸಮಾಜದಲ್ಲಿ ಅನೇಕ ಮಾತೃ ಹತ್ಯೆಗಳು, ಸ್ತ್ರೀ ಹತ್ಯೆಗಳು ಸಂಭವಿಸಿದ್ದೆ. ಮತ್ತೆ ದೈವದ ಹೆಸರಿನಲ್ಲಿ ದೈವಾರಾಧನೆಯ ಜಾಗದಲ್ಲಿ ಅವ್ಯವಹಾರಗಳು ನಡೀತದೆ, ಸಂಪ್ರದಾಯಗಳು ಮುರಿತದೆ. ಈ ದೃಷ್ಟಿಯನ್ನು ಬಂದು ದೈವಾರಾಧನೆಯ ಭಾಗ ಎಂದು ತಿಳ್ಕೊಂಡು ಸೌಜನ್ಯ ಹೋರಾಟಕ್ಕೆ ಬಂದದ್ದು. ಮತ್ತೆ ಈ ಹೋರಾಟದಲ್ಲಿ ನಾವು ಸ್ವಲ್ಪ ನೇರ ಮಾತನಾಡಿದಾಗ, ಯಾಕಂತ ಹೇಳಿದ್ರೆ ಪ್ರಶ್ನೆ ಮಾಡುದು ಯಾಕಂತ ಹೇಳಿದ್ರೆ,
ದೈವಾರಾಧನೆಯಲ್ಲಿ ಮುಖಸ್ತುತಿ, ಹೊಂದಾಣಿಕೆ ಇಂಥ ಒಂದು ಭಾವಗಳೇ ಇಲ್ಲ. ಏನಿದ್ರು ತಪ್ಪು, ಸ್ವಾಮಿ ತಪ್ಪು ಮಾಡಿದ್ರೆ ಸ್ವಾಮಿ ತಪ್ಪು ಅಂತ ಹೇಳುವಂಥದ್ದು, ಜಗದ್ಗುರು ತಪ್ಪು, ಯಾರೇ ತಪ್ಪು ಮಾಡಿದ್ರೆ ಹೇಳುವಂಥದ್ದು. ಆದ್ದರಿಂದ ನಮ್ಮನ್ನು ಪ್ರೀತಿ ಮಾಡುವಂತ ದೈವಾರಾಧಕರಿಗೆ ಎಲ್ಲಿಯೂ ನಮ್ಮ ಕಡೆಯಿಂದ ತೊಂದರೆಗಳು ಆಗುವುದಿಲ್ಲ. ಮತ್ತೆ ಯಾರಿಗೂ ನಿಮ್ಮ ಹೆಸರನ್ನು ನಾವು ನಿಮ್ಮನ್ನು ತಲೆದಕ್ಕಿಸುವಂತ ಕೆಲಸವನ್ನು ನಾವು ಮಾಡುದಿಲ್ಲ. ಯಾಕಂದ್ರೆ ಈಗ ನೋಡಿ, ಇತ್ತೀಚೆಗೆ ಆದಂತ ವಿಚಾರದಲ್ಲಿ ಒಂದು ದೈವಗಳಿಗೆ ದೀಪ ಇಲ್ಲ ಅಂತ ಒಂದು ಪ್ರಚಾರ ಆಯ್ತು. ಪ್ರಚಂದ್ರೆ ಹೇಳಿ ಹೇಳಿ. ಹಾಗೆ ನಾವು ಹೇಳುವಂತದ್ದು ಸ್ಪಷ್ಟಪಡುತ್ತೇನೆ, ತುಳುನಾಡಿನಲ್ಲಿ ದೈವಾರಾಧನೆ ಹಿರಿಯರಿಂದ ಬಂದದ್ದು. ಇಲ್ಲಿ ದೈವಾರಾಧನೆಗೆ ಕುಟುಂಬ ಪದ್ಧತಿಯ ದೈವಗಳಿಗೆ ನಿತ್ಯ ದೀಪ ಎಂಬ ಕ್ರಮಗಳಿಲ್ಲ. ಮನೆಯಲ್ಲಿ ಇಡುವಂತ ಒಂದು ದೀಪ ಇದೆಯೋ, ಈ ದೀಪದ ಬೆಳಕೆ ಇಡೀ ಮನೆಗೆ ಆವರಿಸುವುದರ ಮುಖಾಂತರ ಬರ್ಬೇಕೆ ವಿನ ಒಂದು ಸಂಪ್ರದಾಯದ ಭಾಗವಾಗಿ ಕುಟುಂಬ ಪದ್ಧತಿಯ ದೈವಗಳಿಗೆ ನಿತ್ಯ ದೀಪ ಸಂಕ್ರಮಣಾದಿಗಳು ಇಲ್ಲ ಎಂಬುದು ಹಿರಿಯರಿಂದ ನಾವು ಕೇಳಿದ್ದು, ನಾವು ಸೃಷ್ಟಿ ಮಾಡಿದ್ದಲ್ಲ. ಅದನ್ನು ನಾವು ಇನ್ನೊಬ್ಬರಿಗೆ ಹೇಳುವಂಥದ್ದು. ಮೊನ್ನೆ ಇದನ್ನೇ ಒಂದು ವಿಚಾರವಾಗಿ ಇಟ್ಕೊಂಡು ದೈವಗಳಿಗೆ ದೀಪ ಇಡುವ ಇಲ್ಲ, ಕ್ರಮ ಇಲ್ಲ ಅಂತಲೂ ಹೇಳಿದ್ರು. ಹೇಳಿ, ಖುಷಿ ಇದೆ. ಆದ್ರೆ ನಿಮ್ಗೆ ದೈವಾರಾಧನೆಗೆ ಸಂಬಂಧಪಟ್ಟ ಯಾರಾದ್ರೂ ನಮ್ಮ ವಿಚಾರದಲ್ಲಿ ಪ್ರಶ್ನೆ ಬಂದ್ರೆ ನೇರ ಚರ್ಚೆಗೆ ನಾನು ಸಿದ್ಧನಿದ್ದೇನೆ. ನಾವು ಹೇಳುವಂತದ್ದು ಸ್ಪಷ್ಟವಾಗಿ, ಕುಟುಂಬ ಪದ್ಧತಿಯ ದೈವಗಳಿಗೆ ನಿತ್ಯ ದೀಪ ಇಲ್ಲ. ಗ್ರಾಮ ಪದ್ಧತಿಯ ದೈವದ ಚಾವಡಿಯೋ ಭಂಡಾರದ ಮನೆಯಲ್ಲೋ ನಿತ್ಯ ದೀಪದ ಕ್ರಮಗಳು ಇದೆ ಅಂತ ಹೇಳುವಂಥದ್ದು. ಇದನ್ನು ತಿರುಗಿ ಎಡಿಟ್ ಮಾಡಿ ಏನೇನೋ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆಗಳಲ್ಲೂ ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ಜನರಿಗೆ ತಪ್ಪು ಮಾರ್ಗದರ್ಶನ. ಇಲ್ಲಿ ಪಂಜುರ್ಲಿಯ ಮೂರ್ತಿಯನ್ನು, ವರ್ತೆಯ ಮೂರ್ತಿಯನ್ನು ಮೊದಲು ಇಡಬೇಕಿತ್ತು, ಪಂಜುರ್ಲಿಯ ಮೂರ್ತಿಯ ನಂತರ ಇಟ್ಟಿದ್ದಾರೆ. ಏನೇನೋ ಎಲ್ಲ ಹೇಳಿದ್ದಾರೆ. ಸ್ಪಷ್ಟಪಡಿಸ್ತಾ ಇದ್ದೇನೆ ಈ ಮೂಲಕ. ನೆನಪಿಡಿ, ಯಾವತ್ತು ಪಂಜುರ್ಲಿ ಎಂಬುದು ಧರ್ಮ ದೈವವೋ, ಕುಟುಂಬ ದೈವವೋ, ಗ್ರಾಮ ದೈವ, ಪ್ರಧಾನ ದೈವವಾಗಿ ಇಡುವಂಥದ್ದು. ನಂತರ ವರ್ತೆಯನ್ನು ಇಡುವಂಥದ್ದು. ವರ್ತೆಯ ಬಲಭಾಗದಲ್ಲಿ ಇರುವಂತದ್ದೇ ಪಂಜುರ್ಲಿ. ಎಲ್ಲಿಯಾದ್ರೂ ನಿಮಗೆ ಇಂಥ ಜಿಜ್ಞಾಸೆಗಳಿದ್ರೆ ನೇರ ನಮ್ಮನ್ನು ಸಂಪರ್ಕಿಸಬಹುದು. ಈಗ ಇಲ್ಲಿ ಯಾರು ನಾವು ಧರ್ಮ ಒಡೆಯುವ, ಸಮಾಜವನ್ನು ಒಡೆಯುವ ಕೆಲಸಗಳು ಮಾಡುವುದಿಲ್ಲ. ದೈವಾರಾಧನೆಯಲ್ಲಿ ಸ್ಟ್ಯಾನ್ಲಿ ಅವರು ಸಮೇತ ಇಂಥ ಈ ರೀತಿಯಾದಂತ ಪ್ರಚೋದನಕಾರಿಯಾಗ್ಲಿ, ಧರ್ಮ ಸಂಬಂಧಿ ಎಲ್ಲಿಯೂ ಪ್ರಚೋದನಕಾರಿಯಾದಂತ ಸ್ಟ್ಯಾನ್ಲಿ ಆಗ್ಲಿ, ಪರಶು ಆಗ್ಲಿ, ಯಾರು ಎಲ್ಲಿಯೂ ಇಂಥ ಮಾತನ್ನಿಲ್ಲ. ಒಳ್ಳೆಯ ಪ್ರಾಮಾಣಿಕ ಹೋರಾಟಗಾರರು. ನಮಗೆ ನಂಬಿಕೆ ಮತ್ತೆ ಪ್ರೀತಿ ಇದೆ. ಆಗ್ಲಿ. ಈಗ ಸ್ಟ್ಯಾನ್ಲಿ ಅವರು ಸಹ ಧರ್ಮ ಒಡೆಯುವಂತ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಹಾಗೆ ಈ ಸ್ವಾಮೀಜಿಗಳು ಸಹ, ನಮ್ಮ ಸ್ವಾಮೀಜಿಗಳು ಸಹ ತುಂಬಾ ಗೌರವ ಇಟ್ಕೊಂಡಂತ ಸ್ವಾಮೀಜಿ, ಇಂಥವರ ಬಾಯಲ್ಲಿ ಈ ರೀತಿಯ ಮಾತುಗಳು ಬರುವಂಥದ್ದು ತಪ್ಪಾಗ್ತದೆ. ದಯವಿಟ್ಟು ಇನ್ನಾದ್ರೂ ತಿದ್ಕೊಳ್ಳಿ ಅಂತ ಸ್ವಾಮೀಜಿಗಳು ಹೇಳ್ತಾ, ಸಾಕಷ್ಟು ವಿಚಾರವನ್ನ ಮಾತಾಡಿದ್ರಿ. ಕಟ್ ಮಾಡಬೇಡಿ ಮಧ್ಯದಲ್ಲಿ. ಸಾಕಷ್ಟು ವಿಚಾರವನ್ನ ಮಾತಾಡಿದ್ರಿ. ಸ್ವಾಮಿಗಳು ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ, ಹಲವಾರು ಇದರಲ್ಲಿ ಪ್ರಶ್ನೆ ಮಾಡಿದ್ರೆ ಸ್ವಾಮಿಗಳು ಇದನ್ನ ಚಿಂತನೆ ಮಾಡಬೇಕಾಗತ್ತೆ. ಒಂದು ಹಿಂದೂ ಧರ್ಮದ ಹೆಣ್ಣು ಮಗಳಿಗೆ ಈ ರೀತಿ ಆಗಿದೆ, ಹಿಂದೂ ಧರ್ಮದ ಒಂದು ಹೆಣ್ಣು ಮಗುವಿಗೆ ಈ ರೀತಿ ಆಗಿದೆ. ಈ ಸಂದರ್ಭದಲ್ಲಿ ಹನುಮಂತನ ಬಾಲ ಅಂತ ಹೇಳಿ ಯಾರಿಗೂ, ನಮ್ಮ ಹನುಮಂತನಿಗೂ ಅವಮಾನ ಮಾಡುತ್ತಾ, ಹನುಮಂತ ದೇವರಿಗೂ ನಮ್ಮ ಮುಖ್ಯ ಪ್ರಾಣ ದೇವರಿಗೂ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಹೋಲಿಸುತ್ತಾ, ಒಬ್ಬ ಆಂಕರ್ಗೆ ಹೋಲಿಸ್ತಾ ಇರೋದು ಅದು ನಮ್ಮ ಧರ್ಮದ ನಮ್ಮ ಭಗವಂತನಿಗೂ ಸಹ ಒಂದು ಅವಮಾನ ಅಂತ ಹೇಳ್ತಾ, ದಯವಿಟ್ಟು ಸ್ವಾಮೀಜಿಗಳು ಇನ್ನೊಮ್ಮೆ ಈ ರೀತಿಯ ಹೇಳಿಕೆಗಳನ್ನ ಕೊಡಬಾರ್ದು ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ತಮ್ಮಣ್ಣ ಶೆಟ್ಟರು. ಮತ್ತೆ ಸ್ವಲ್ಪ ಮಧ್ಯದಲ್ಲಿ ಒಂದೆರಡು ಸಲ ಶಬ್ದಗಳು, ಧ್ವನಿಗಳ ಅಡೆತಡೆ ಉಂಟಾಗಿದೆ, ದಯವಿಟ್ಟು ಕ್ಷಮಿಸಬೇಕು. ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಈ ದೋಷ ಉಂಟಾಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು ವೀಕ್ಷಕರು ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ತಮ್ಮಣ್ಣ ಶೆಟ್ಟರಿಗೆ ವಿಶೇಷವಾದ ಧನ್ಯವಾದಗಳು. ನಮಸ್ತೆ.